ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹನುಮಂತ ಮಾಡುವ ನಮಸ್ಕಾರಗಳು. ಇವತ್ತೇನಪ್ಪ ಅಂತ ಕೇಳಿದ್ರೆ ಭಾರತದ ಭೂಗೋಳಶಾಸ್ತ್ರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡಬೇಕು, ಕ್ಲಾಸ್ ಮಾಡೋಕೆ ಹೇಳಿ ಬಂದಿದ್ದೀನಿ. ಭಾರತದ ಭೂಗೋಳಶಾಸ್ತ್ರ ಹೇಳೋಕ್ಕಿಂತ ಮುಂಚೆ ಭಾರತದ ಸ್ವರೂಪ ಅಂದ್ರೆ ಭಾರತದ ಎಲ್ಲಿ ನೆಲೆಯಾಗಿದೆ ಭೂಗೋಳದಾಗ ಅಂತ ಹೇಳಿ ಒಂದಿಷ್ಟು ಮಾಹಿತಿ ತಿಳ್ಕೊಳ್ಳಿ. ಇದು ಭೂಗೋಳದಲ್ಲಿ ಇಕ್ವೇಟರ್ ಸಂಭಾಜಕ ವೃತ್ತ. ಈ ವೃತ್ತವು ಭೂಮಿಯನ್ನು ಎರಡು ಸಮಾಂತರ ಭಾಗಗಳನ್ನಾಗಿ ವಿಂಗಡಣೆ ಮಾಡುತ್ತದೆ. ಇಕ್ವೇಟರ್ ಸಂಭಾಜಕ ವೃತ್ತ ಇದು 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು 66 ಆರ್ಟಿಕ್ ಸರ್ಕಲ್ ವೃತ್ತ ಮತ್ತು ಇದು 90 ಡಿಗ್ರಿ ನಾರ್ತ್ ಪೋಲ್. ಇದು ಅದೇ ಡೈರೆಕ್ಷನಲ್ಲಿ 23 ಮಕರ ಸಂಕ್ರಾಂತಿ ವೃತ್ತ. ಇದು ಅಟ್ಲಾಂಟಿಕ್ ಸರ್ಕಲ್ 66 ಇದು 90 ಡಿಗ್ರಿ ಸೌತ್ ಪೋಲ್ ಆಗಿರ್ತದೆ. ಇವು ಅಕ್ಷಾಂಶಗಳು ಮೇನ್ ಆಗಿರ್ತಕ್ಕಂಥ 7 ಅಕ್ಷಾಂಶಗಳು ಗೊತ್ತಾಗಿರ್ಬೇಕು. ಅದರ ನಂತರ ನಮ್ಮ ಭಾರತ ದೇಶ ಇಲ್ಲಿ ಎಲ್ಲಿ ಕಂಡು ಬರ್ತದಪ್ಪ ಅಂತ ಕೇಳಿದ್ರೆ ಉತ್ತರ ಗೋಳಾರ್ಧದಲ್ಲಿ ಕಂಡು ಬರ್ತದೆ. ಈ ಭಾಗದಾಗ ಉತ್ತರ ಗೋಳಾರ್ಧದಲ್ಲಿ ಕಂಡು ಬರ್ತದೆ. ಆಮೇಲೆ ನಮ್ಮ ಭಾರತದ ಮೇಲೆ ಒಂದು ಪ್ರಮುಖ ಅಕ್ಷಾಂಶ ಕೂಡ ಹಾರಿಹೋಗ್ತದೆ. ಅದು ಯಾವುದಪ್ಪ ಅಂದ್ರೆ ಆಮೇಲೆ ನೋಡೋಣ. ಈಗ 23 ಮೇನ್ ಆಯಿತು. ಇದು 23 ಇದು ಟ್ಯಾರಿಡ್ ವಲಯ ಅಂದರೆ ಉಷ್ಣ ವಲಯ. ಆದ ನಂತರ 23 66 ಈ ಕಡೆ ಕೆಳಗ 23 66 ಸಮಶೀತೋಷ್ಣ ವಲಯ. ಅಂದ್ರೆ ಭಾರತ ಅರ್ಧ ಭಾಗ ಅದ್ರಾಗ ಬರ್ತದೆ, ಅರ್ಧ ಭಾಗ ಅದ್ರಾಗ ಬರ್ತದೆ. ಈ 66 90 ತನ ಶೀತ ವಲಯ. ಇದು 66 96 ಶೀತ ವಲಯ. ಇದು ನದರ್ನ್ ಹೆಮಿಸ್ಫಿಯರ್, ಇದು ಸದರ್ನ್ ಹೆಮಿಸ್ಫಿಯರ್. ನಮಗೆ ಇದಕ್ಕಿಂತ ಮುಖ್ಯವಾದದ್ದು ನದರ್ನ್ ಹೆಮಿಸ್ಫಿಯರ್. ಯಾಕಂದ್ರೆ ನಮ್ಮ ಭಾರತ ದೇಶ ಬರೋದು ನದರ್ನ್ ಹೆಮಿಸ್ಫಿಯರಲ್ಲಿ. ಅದೇ ರೀತಿಯಾಗಿ ಅಕ್ಷಾಂಶಗಳು ಗೊತ್ತಾಗವು, ರೇಖಾಂಶಗಳು ಕೂಡ ಒಂದೆರಡು ಗೊತ್ತಿರಬೇಕು. ರೇಖಾಂಶಗಳಲ್ಲಿ ಪ್ರಮುಖವಾಗಿದ್ದು 0 ಡಿಗ್ರಿ ಗ್ರೀನಿಚ್ ರೇಖಾಂಶ. ಇದನ್ನು ಕೂಡ ಇಕ್ವೇಟರ್ ಥರ ಎರಡು ಗೋಳಾರ್ಧಗಳಾಗಿ ವಿಂಗಡಣೆ ಮಾಡುತ್ತಾ ಭೂಮಿಯನ್ನು. ಅದೇ ಈಸ್ಟ್ ಹೆಮಿಸ್ಫಿಯರ್ ಮತ್ತು ವೆಸ್ಟ್ ಹೆಮಿಸ್ಫಿಯರ್ ಅಂದ್ರೆ ಪೂರ್ವ ಗೋಳಾರ್ಧ ಮತ್ತು ಪಶ್ಚಿಮ ಗೋಳಾರ್ಧ ಅಂತ ಹೇಳಿ ಎರಡು ಗೋಳಾರ್ಧಗಳಾಗಿ ವಿಂಗಡಣೆ ಮಾಡ್ತಾರೆ. ಆ ನಂತರ ನಮ್ಮ ಭಾರತ ದೇಶ ಇದರಲ್ಲಿ ಎಲ್ಲಿ ಕಂಡು ಬರ್ತದಪ್ಪ ಅಂತ ಕೇಳಿದ್ರೆ ಪೂರ್ವ ಗೋಳಾರ್ಧದಾಗ ಕಂಡು ಬರ್ತದೆ. ಪೂರ್ವ ಗೋಳಾರ್ಧದಲ್ಲಿ ಕಂಡು ಬರ್ತದೆ ಅಂದ್ರೆ ಈ ಎರಡು ಅಕ್ಷಾಂಶ ಮತ್ತು ರೇಖಾಂಶಗಳ ಮುಖಾಂತರ ನಾವು ಭಾರತ ದೇಶ ಎಲ್ಲಿ ಅಂತ ಕೇಳಿದ್ರೆ ಉತ್ತರ ಗೋಳಾರ್ಧದ ಪೂರ್ವ ಭಾಗದಾಗ ಕಂಡು ಬರ್ತದೆ. ಮತ್ತು ಇದರ ಅಪೋಸಿಟ್ ಆಗಿ 180 ಡಿಗ್ರಿ ಕೂಡ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಹೇಳ್ತೀವಿ. ಒಂದು 180 ಡಿಗ್ರಿ ರೇಖಾಂಶ ಕೂಡ ಕಂಡು ಬರ್ತದೆ. ಅದರದ್ದೇನು ಪ್ರಾಮುಖ್ಯ ಇಲ್ಲ. ಆಮೇಲೆ ನೋಡೋಣ, ಒಟ್ಟು ಅಕ್ಷಾಂಶಗಳು ಕೇಳಿದ್ರೆ 181 ಅಕ್ಷಾಂಶಗಳು ಅದಾವ, 360 ರೇಖಾಂಶಗಳದಾವ. ಅದೇ ರೀತಿಯಾಗಿ ಇವು ಎಷ್ಟು ಗೊತ್ತಿರಬೇಕು ಭೂಗೋಳದಾಗ. ಆಮೇಲೆ ಭಾರತಕ್ಕೆ ಬಂದ್ರೆ ಭಾರತದಾಗ ಮುಖ್ಯವಾಗಿ ಭಾರತದ ವಿಸ್ತೀರ್ಣ ಎಷ್ಟದ ಅಂತ ನೋಡ್ಬೇಕು. ಫಸ್ಟಿಗೆ ಭಾರತದ ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್ ಭಾರತದ ವಿಸ್ತೀರ್ಣ ಇರ್ತದೆ. ಒಟ್ಟಾರೆ ಭೂಪ್ರದೇಶದಲ್ಲಿ ಭಾರತದ ಪಾಲು ಎಷ್ಟಪ್ಪ ಅಂತ ಕೇಳಿದ್ರೆ 2.4% ಆಗುತ್ತಾ ನಮ್ಮ ಭಾರತದ ವಿಸ್ತೀರ್ಣ. ಅದು ಆಗುವಾಗ ಭಾರತ ಎಷ್ಟನೇ ದೊಡ್ಡ ದೇಶ ಅಂತ ಕೇಳಿದ್ರೆ ಜಗತ್ತಿನಾಗ 9ನೇ ದೊಡ್ಡ ದೇಶ. 7ನೇ ದೊಡ್ಡ ದೇಶ ಆಗಿರ್ತದೆ. ಅದು ಆಗುವಾಗ
ನಮ್ಮ ಭಾರತದ ಮ್ಯಾಗ ಯಾವುದಾದ್ರೂ ಅಕ್ಷಾಂಶ ಮತ್ತು ರೇಖಾಂಶಗಳು ಯಾವ ಪ್ರಮುಖವಾಗಿ ಹಾದು ಹೋಗ್ಯಾವನಪ್ಪ ಅಂತ ನೋಡ್ಬೇಕು. ಆಗಲೇ ಅದೇ ಒಂದು 23 ಅಂತ ಹೇಳ್ಕಿರೆ ಇಂಪಾರ್ಟೆಂಟ್ ಅಂತ ಹೇಳಿ. ಅಕ್ಷಾಂಶಗಳು ಬಂದಾಗ ನಮ್ಮ ಭಾರತದ ಮ್ಯಾಗ 23 ಅಕ್ಷಾಂಶ ಪ್ರಮುಖವಾಗಿ ಕಂಡು ಬರ್ತದ. ಅದು ಎಲ್ಲಿ ಹಾದು ಹೋಗ್ತಪ್ಪ ಅಂತ ಕೇಳಿದ್ರೆ ಗುಜರಾತ್ ಹಿಡ್ಕೊಂಡು ಗುಜರಾತ್ ಮ್ಯಾಗ ಹಾದು ಹೋಗುತ್ತೆ. ಗುಜರಾತ್ ಹಿಡ್ಕೊಂಡು 8 ರಾಜ್ಯಗಳ ಮ್ಯಾಗ ಹಾದು ಹೋಗುತ್ತೆ. ಅವು ಯಾವ್ಯಾವ 8 ರಾಜ್ಯಗಳು ಅಂತ ತಿಳ್ಕೊಂಡ್ರೆ, ಒಂದನೇದಾಗಿ ಗುಜರಾತ, ಎರಡನೇದಾಗಿ ರಾಜಸ್ಥಾನ, ಮೂರನೇದಾಗಿ ಮಧ್ಯಪ್ರದೇಶ, ನಾಲ್ಕನೇದಾಗಿ ಛತ್ತೀಸ್ಗಢ, ಐದನೇದು ಜಾರ್ಖಂಡ, ಆರನೇದು ವೆಸ್ಟ್ ಬೆಂಗಾಲ, ಏಳನೇದು ತ್ರಿಪುರಾ, ಎಂಟನೇದು ಮಿಜೋರಾಂ. ಇವು ಪ್ರಮುಖವಾಗಿರುತ್ತವೆ ರಾಜ್ಯಗಳು. 23.5 ಡಿಗ್ರಿ ಅಕ್ಷಾಂಶ ಹಾದು ಹೋಗುತ್ತವೆ. ಇದು ಪ್ರಮುಖವಾಗಿ ಎಲ್ಲರಿಗೂ ಗೊತ್ತಿರಬೇಕು, ಎಕ್ಸಾಮ್ದಾಗ ಕೇಳ್ತಿರ್ತಾನೆ. ಅದೇ ರೀತಿ ಇವು ಅಕ್ಷಾಂಶ ಆಯಿತು. ಮತ್ತು ರೇಖಾಂಶಗಳು ಕೂಡ ಒಂದು ಇಂಪಾರ್ಟೆಂಟ್ ಆಗುತ್ತೆ. ರೇಖಾಂಶಗಳು ಗ್ರೀನಿಚ್ ರೇಖಾಂಶಕ್ಕಿಂತ ನಮ್ಮ ದೇಶದಾಗ ಒಂದು ಕಂಡು ಬರ್ತದೆ. ಅದು ಈ ಸಲ ಮುಂದೆ ಹೇಳ್ತೀನಿ. ಈ ಮೊದಲ ನಮ್ಮ ಭಾರತ ದೇಶ ಯಾವ ಅಕ್ಷಾಂಶದಿಂದ ಯಾವ ರೇಖಾಂಶ ತನ ಹರಡ್ಕೊಂಡದ ಅಂತ ಹೇಳ್ಕಿರೆ ಒಂದಿಷ್ಟು ಮಾಹಿತಿ ಇರಬೇಕು. ಪಶ್ಚಿಮದಾಗ ಗುಜರಾತ್ ಹಿಡ್ಕೊಂಡು ಅರುಣಾಚಲ್ ಪ್ರದೇಶ ತನ ಇವು ರೇಖಾಂಶಗಳು. ಕನ್ಯಾಕುಮಾರಿ ಹಿಡ್ಕೊಂಡು ಗುಜರಾತ್ ಇದು ಜಮ್ಮು ಕಾಶ್ಮೀರ ತನ ಇವು ಅಕ್ಷಾಂಶಗಳು. ಯಾವ ಅಕ್ಷಾಂಶ ತನ ಹರಡ್ಕೊಂಡದಪ್ಪ ಅಂತ ಕೇಳಿದ್ರೆ, ಕನ್ಯಾಕುಮಾರಿ 8 ಡಿಗ್ರಿ 4 ನಿಮಿಷ ಹಿಡ್ಕೊಂಡು 37 ಡಿಗ್ರಿ 6 ನಿಮಿಷ ತನ ಹರಡ್ಕೊಂಡವ ಭಾರತ ದೇಶದ ಭೂಪ್ರದೇಶ. ಮತ್ತು ಗುಜರಾತ್ ಹಿಡ್ಕೊಂಡು 68 ಡಿಗ್ರಿ 7 ನಿಮಿಷ ಹಿಡ್ಕೊಂಡು 97 ಡಿಗ್ರಿ 25 ನಿಮಿಷ ತನಕ ಹರಡ್ಕೊಂಡದ. ಇದು ಮೇನ್ ಭಾರತದ ಲ್ಯಾಂಡ್. ಮತ್ತು ಅಕ್ಷಾಂಶಗಳು ಕೂಡ ಇನ್ನೊಂದು ಜರ ಹೇಳ್ಕೋಬೇಕು. ಯಾಕಂದ್ರೆ ಇಲ್ಲಿ ನಮ್ಮ ದ್ವೀಪ ಪ್ರದೇಶಗಳು ಸೇರಿಸಿದಾಗ ಇಂದಿರಾ ಪಾಯಿಂಟ್ ಅಂತ ಬರ್ತದೆ. ಅದು 6 ಡಿಗ್ರಿ 45 ನಿಮಿಷಕ್ಕೆ ಚಾಲು ಆಗ್ತದೆ ನಮ್ಮ ಭಾರತದ ಭೂಪ್ರದೇಶ ಒಟ್ಟಾರೆ ತೊಂದ್ರೆ. ಆದ್ರೆ ನಮ್ಮ ಕನ್ಯಾಕುಮಾರಿ ತೊಂದ್ರೆ 8.4 ಅಕ್ಷಾಂಶ ತನಕ ಚಾಲು ಆಗ್ತದೆ. ಇದನ್ನು ಕೂಡ ಗೊತ್ತಿರಬೇಕು. ಅದೇ ರೀತಿ ಅಕ್ಷಾಂಶ ರೇಖಾಂಶ ಎಲ್ಲಿಂದ ಎಲ್ಲಿಗೆ ಹರಡ್ಕೊಂಡು ಅಂತ ಗೊತ್ತಾಯ್ತು. ಆಮೇಲೆ ಯಾವುದಾದ್ರೂ ರೇಖಾಂಶ ಕೂಡ ನಮ್ಮ ಭಾರತ ದೇಶ ಪ್ರಮುಖವಾಗಿ ಏನು ಅದಾವೇನಂತ ನೋಡ್ಕೋಬೇಕು. ರೇಖಾಂಶಗಳು 68 ಡಿಗ್ರಿ 7 ಹಿಡ್ಕೊಂಡು 97 ತನ ಅಕ್ಷಾಂಶ ಅದಾವಲ್ಲ, ಇವು ಮುಖ್ಯವಾಗುತ್ತೇನಲ್ಲ. ಆದರೆ ನಾವೇ ಒಂದು ಮುಖ್ಯವಾಗಿ ಹೇಳಿ ಒಂದು ರಚನೆ ಮಾಡ್ಕೊಂಡಿದ್ದೆವು. ಅದು ಯಾವುದಪ್ಪ ಅಂತ ಕೇಳಿದ್ರೆ 82.5. ಇದು ಯಾಕೆ ಗುರುತಿಸ್ಕೊಂಡೇವಪ್ಪ ಅಂತ ಕೇಳಿದ್ರೆ ನಮ್ಮ ಟೈಮಿಂಗ್ ಗ್ರೀನಿಚ್ಕಿಂತ ನಾವು 5:30 ಗಂಟೆ ಮುಂದಿದ್ದೇವೆ ಅಂತ ಹೇಳ್ತೇವೆ. ಯಾಕಪ್ಪ ಅಂತ ಕೇಳಿದ್ರೆ ನಾವು ಒಂದು ಅಕ್ಷಾಂಶ ದಾಟುತ್ತಾ ಬಂದಂತೆ ನಮಗೆ 4 ನಿಮಿಷ ಪ್ಲಸ್ ಪಾಯಿಂಟ್ ಆಗುತ್ತೆ. ಅದೇ ರೀತಿ ಹಾಗೆ 68 ಡಿಗ್ರಿ ದಾಟುತ್ತಾ ಬಂದ್ರೆ ನಮ್ಗೆ ಎಷ್ಟಪ್ಪ ಅಂದರೆ ಇಲ್ಲಿ ಗುಜರಾತದಲ್ಲಿ 4:30 ಗಂಟೆ ಆಗಿರುತ್ತೆ. 4:30 ಗಂಟೆ ಗ್ರೀನಿಚ್ಗಿಂತ ಮುಂದಿರ್ತೇವೆ. ಅದೇ ರೀತಿ ಅರುಣಾಚಲ ಪ್ರದೇಶದ ಕಿಬಿತುಬಲ್ಲಿ 97.25 ನಿಮಿಷದಾಗ 6:30 ಗಂಟೆ ಮುಂದಿರ್ತೇವೆ. ಆಗ ನಮಗೇನು ಗೊಂದಲ ಅಂತ ಕೇಳಿದ್ರೆ 4:30 ಫಾಲೋ ಮಾಡ್ಬೇಕಾ 6:30 ಫಾಲೋ ಮಾಡ್ಬೇಕಂತ ಗೊತ್ತಾಗಲ್ದು. ಅದಕ್ಕೆ ನಾವು ಎರಡೂನೇ ಬೇಡ ಅಂತ ಹೇಳಿ ಒಂದು 82.5 ರೇಖಾಂಶ ಗುರುತಿಸ್ಕೊತೀವಿ. ಅದೇ ಯಾವಾಗಪ್ಪ ಅಂದರೆ 82.5. ಇದು ಯಾವ ರಾಜ್ಯದ ಮುಖಾಂತರ ಹಾದು ಹೋಗ್ತದಪ್ಪ ಅಂತ ಗೊತ್ತಿರಬೇಕು. ಒಂದು ಉತ್ತರ ಪ್ರದೇಶದಾಗ ಹಾದು ಹೋಗ್ತದೆ, 2 ಮಧ್ಯಪ್ರದೇಶ, 3 ಛತ್ತೀಸ್ಗಢ, 4 ಒಡಿಸ್ಸಾ, 5 ಆಂಧ್ರ ಪ್ರದೇಶ. ಇವು ಮುಖಾಂತರ 82.5 ಹಾದು ಹೋಗ್ತದೆ. ಹಾದು ಹೋಗ್ಬೇಕ ಮುಂದೆ ಮತ್ತೇನು ಗೊತ್ತಿರ್ಬೇಕಪ್ಪ ಅಂತ ಕೇಳಿದ್ರೆ, ಭಾರತದ ಉತ್ತರದಿಂದ ದಕ್ಷಿಣಕ್ಕೆ ಮತ್ತು ಪಶ್ಚಿಮದಿಂದ ಪೂರ್ವಕ್ಕೆ ಎಷ್ಟೆಷ್ಟು ಕಿಲೋಮೀಟರ್ ಅಂತರ ಆದ ಅಂತ ಹೇಳಿ ಗೊತ್ತಿರಬೇಕು.
ಉತ್ತರದಿಂದ ದಕ್ಷಿಣಕ್ಕೆ ಅಂದ್ರೆ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿ ತರ 3214 ಕಿಲೋಮೀಟರ್ ಡಿಸ್ಟೆನ್ಸ್ ಅದ. ಅದೇ ರೀತಿ ಗುಜರಾತ್ದ ಹಿಡ್ಕೊಂಡು ಅರುಣಾಚಲ್ ಪ್ರದೇಶ ತನ 2933 ಕಿಲೋಮೀಟರ್ ಅಂತರ ಅದ ನಮ್ಮ ಭಾರತ ದೇಶ. ಅದೇ ರೀತಿ ಇದು ಆಗುವಾಗ ನಮ್ಮ ಭಾರತ ದೇಶದ ತುತ್ತ ತುದಿಗಳ ಬಗ್ಗೆ ಜರ ಗೊತ್ತಿರಬೇಕು. ಯಾವಪ್ಪ ಅಂತ ಕೇಳಿದ್ರೆ, ಒಂದು ಉತ್ತರದ ತುತ್ತ ತುದಿ ಜಮ್ಮು ಕಾಶ್ಮೀರದ ಇಂದ್ರಾಕೋಲ್ ಆಗಿರ್ತದೆ ಜಮ್ಮು ಕಾಶ್ಮೀರ. ಮತ್ತು ಕನ್ಯಾಕುಮಾರಿದಾಗ ಬಂದ್ರೆ ಕೆಳಗೆ ತಮಿಳುನಾಡಿನ ಕನ್ಯಾಕುಮಾರಿ ತುತ್ತ ತುದಿ ಆಗ್ತದೆ. ಅದೇ ರೀತಿ ಪಶ್ಚಿಮಕ್ಕೆ ಬಂದ್ರೆ ಗುಜರಾತದ ಗುಹಾರ್ ಮೊಹಾಲ್ಟಿ ಅಂತ ಹೇಳಿ ಗುಜರಾತದ ಗುಹಾರ್ ಮೊಹಾಲ್ಟಿ ಆಗುತ್ತೆ. ಅದೇ ರೀತಿ ಪೂರ್ವದ ತುತ್ತ ತುದಿ ಯಾವುದಪ್ಪ ಕೇಳಿದ್ರೆ ಅರುಣಾಚಲ ಪ್ರದೇಶದ ಕಿಬಿತು ಆಗುತ್ತೆ. ಕಿಬಿತು ಇವು ತುತ್ತ ತುದಿಗಳವು. ಇಷ್ಟೆಲ್ಲ ಆಗುವಾಗ ಭಾರತ ಒಂದು ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀವಿ, ಪರ್ಯಾಯ ದ್ವೀಪ. ಯಾಕೆ ಕರಿತೀವಿ ಅಂತ ಕೇಳಿದ್ರೆ 3 ಕಡೆ ನೀರಿನಿಂದ ಆವರಿಸದ, ಒಂದು ಕಡೆ ಭೂಭಾಗದಿಂದ ಆವರಿಸಿದೆ. ಅದಕ್ಕಾಗಿ ಭಾರತವನ್ನು ಪರ್ಯಾಯ ದ್ವೀಪ ಪ್ರದೇಶ ಅಂತ ಕರಿತೀವಿ. ಯಾವ್ಯಾವ ಸಮುದ್ರದಿಂದ ಆವರಿಸದ, ಯಾವ್ಯಾವ ಸಾಗರದಿಂದ ಆವರಿಸದ ಅಂತ ಕೇಳಿದ್ರೆ, ಒಂದು ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ, ಪೂರ್ವಕ್ಕೆ ಬಂಗಾಳಕೊಲ್ಲಿ, ಉತ್ತರಕ್ಕೆ ಹಿಂದೂ ಮಹಾಸಾಗರ. ಇವು 3 ಸಮುದ್ರ ಮತ್ತು ಸಾಗರಗಳಿಂದ ಆವರಿಸಿಕೊಂಡವ. ಉತ್ತರಕ್ಕೆ ಭೂಭಾಗದಿಂದ ಆವರಿಸಿಕೊಂಡವ. ಅದು ಆಗುವಾಗ ನಮ್ಮ ಭಾರತ ದೇಶ ಯಾವುದಾದ್ರೂ ಮೊದಲ ನೆರೆಹೊರೆ ದೇಶಗಳು ನೋಡೋಣ. ನೆರೆಹೊರೆ ದೇಶಗಳು ಆಗುವಾಗ ಗಡಿ ಭಾಗಗಳು, ಕರಾವಳಿ ಭಾಗಗಳು ನೋಡೋಣ. ಆಮೇಲೆ ಯಾವ್ಯಾವ ದೇಶಗಳು ನೆರೆ ದೇಶಗಳು ಆಗ್ತಾವ ಅಂತ ಕೇಳಿದ್ರೆ, ಒಂದು ಪಾಕಿಸ್ತಾನ ನಮ್ಮ ನೆರೆ ದೇಶ ಆಗುತ್ತದ, ಒಂದು ಅಫ್ಘಾನಿಸ್ತಾನ ನಮಗೂ ಕೂಡ ನೆರೆ ದೇಶ ಆಗುತ್ತದು. ಆಮೇಲೆ 3ನೇದು ಚೀನಾ ಆಗುತ್ತದ, 4ನೇದು ನೇಪಾಳ ಆಗ್ತದ, 5ನೇದು ಭೂತಾನ್ ಆಗ್ತದ, 6ನೇದು ಬರ್ಮಾ ಆಗ್ತದ, 7ನೇದು ಬಾಂಗ್ಲಾದೇಶ ಆಗ್ತದ, ಮತ್ತು 8ನೇದು ಶ್ರೀಲಂಕಾ ಆಗ್ತದ. ಮತ್ತು ಅದೇ ಸಮುದ್ರ ದ್ವೀಪ ಆಗಿರ್ತಕ್ಕಂಥ ಮಾಲ್ಡೀವ್ಸ್ ಕೂಡ ನಮ್ಮ ಭಾರತದ ನೆರೆಯ ದೇಶ ಆಗಿದೆ. ಇವು ಆಗುವಾಗ ನೆರೆಹೊರೆ ದೇಶಗಳಾಗುವಾಗ ನಮ್ಮ ಜೊತೆ ಯಾವ್ಯಾವ ಅಂತಾರಾಷ್ಟ್ರೀಯ ಗಡಿ ರೇಖೆಗಳು ಯಾವ್ಯಾವ ದೇಶದ ಜೊತೆಗೆ ಹೊಂದೇವ ಅಂತ ಹೇಳ್ಕಿರಿ ಅವು ಜರ ಮೇಲ್ಮೇನಾಗಿರ್ತಾವು ಗೊತ್ತಿರಬೇಕು. ನಮ್ಮ ದೇಶದ ಜೋಡಿ ಅತಿ ಹೆಚ್ಚು ಗಡಿ ರೇಖೆ, ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಹೊಂದಿರತಕ್ಕಂಥ ದೇಶ ಯಾವುದಂತ ಕೇಳಿದ್ರೆ ಬಾಂಗ್ಲಾದೇಶ 4096 ಕಿಲೋಮೀಟರ್ ನಮ್ಮ ಭಾರತ ದೇಶದೊಂದಿಗೆ ಗಡಿ ಹೊಂದಿದೆ. ಇದು ಒಟ್ಟು ಭಾರತದೊಂದಿಗೆ ಅತಿ ಹೆಚ್ಚು ಗಡಿ ರೇಖೆಯನ್ನು ಹೊಂದಿರತಕ್ಕಂಥ ದೇಶ ಇದು. ಅದೇ ರೀತಿಯಾಗಿ ಸೆಕೆಂಡ್ ಸ್ಥಾನದಲ್ಲಿರೋದು ಚೀನಾ ಕೂಡ ನಮ್ಮ ಭಾರತ ದೇಶದೊಂದಿಗೆ ಗಡಿ ಹೊಂದಿದೆ. ಈ ಚೀನಾಕ್ಕಿಂತ ಮೊದಲ ನಮ್ಮ ಭಾರತ ದೇಶ ಬಾಂಗ್ಲಾದೇಶ ಯಾವ್ಯಾವ ರಾಜ್ಯಗಳ ಜೋಡಿ ಗಡಿ ಹೊಂದಿದಕ್ಕೆ ಅವು ಜನ ಗೊತ್ತಿರಬೇಕು. ಅದೇ ಈ ಮ್ಯಾಪ್ ನಾನು ತೋರಿಸ್ತೀನಿ. ಒಂದು ವೆಸ್ಟ್ ಬೆಂಗಾಲ್ ಕೂಡ ಬಾಂಗ್ಲಾದೇಶ ಜೋಡಿ ಹೊಂದಿದ, ಒಂದು ಅಸ್ಸಾಂ ಹೊಂದಿದ, ಒಂದು ಮೇಘಾಲಯ ಹೊಂದಿದ, ಒಂದು ತ್ರಿಪುರಾ ಹೊಂದಿದ, ಮಿಜೋರಾಂ ಹೊಂದಿದ. ಇವು 5 ರಾಜ್ಯಗಳು ಬಾಂಗ್ಲಾದೇಶದೊಂದಿಗೆ ಗಡಿ ಹೊಂದ್ಯಾವ. ಮತ್ತು ಚೀನಾ ಅಂತ ಕೇಳಿದ್ರೆ 3917 ಕಿಲೋಮೀಟರ್ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದ ಚೀನಾ ನಮ್ಮ ಭಾರತ ದೇಶದ ಜೊತೆ. ಯಾವ್ಯಾವ ರಾಜ್ಯ, ಯಾವ್ಯಾವ ಕೇಂದ್ರಾಡಳಿತ ಪ್ರದೇಶಗಳ ಜೊತೆ ಹೊಂದಿದ ಅದನ್ನು ಗೊತ್ತಿರಬೇಕು. ಒಂದು ಲಡಾಖ್ ಕೇಂದ್ರಾಡಳಿತ ಪ್ರದೇಶ, ಒಂದು ಹಿಮಾಚಲ ಪ್ರದೇಶ, ಒಂದು ಉತ್ತರಾಖಂಡ, ಒಂದು ಸಿಕ್ಕಿಮ, ಒಂದು ಅರುಣಾಚಲ ಪ್ರದೇಶ. ಅಂದ್ರೆ ಒಂದು ಕೇಂದ್ರಾಡಳಿತ ಪ್ರದೇಶ 4 ರಾಜ್ಯಗಳೊಂದಿಗೆ ಚೀನಾ ಜೋಡಿ ಗಡಿ ಹೊಂದಿದ. 3917 ಕಿಲೋಮೀಟರ್ ಹೊಂದಿದ. ಇದು ಆಗುವಾಗ ಆ ಗಡಿ ರೇಖೆಗೆ ಯಾವುದಾದ್ರೂ ಒಂದು ಮುಖ್ಯ ಹೆಸರಿನಿಂದ ಸೂಚಿಸ್ತಾರೆ. ಅವು ಅಂತಾರಾಷ್ಟ್ರೀಯ ಗಡಿ ರೇಖೆಗಳನ್ನು ಅದನ್ನು
ಮ್ಯಾಕ್ಮೋಹನ್ ಅಂತಾರಾಷ್ಟ್ರೀಯ ಗಡಿ ರೇಖೆ ಅಂತ ಕರೀತಾರೆ. ಮ್ಯಾಕ್ಮೋಹನ್ ಅಂತಾರಾಷ್ಟ್ರೀಯ ಗಡಿ ರೇಖೆ ಅದು ಸ್ವಲ್ಪ ಗೊತ್ತಿರಬೇಕು. ಇದು ಬಾಂಗ್ಲಾದೇಶ ಆಗೋದಕ್ಕೆ ಸೆಕೆಂಡ್ ಸ್ಥಾನದಾಗ ಗಡಿ ರೇಖೆಯನ್ನು ಹೊಂದಿರತಕ್ಕಂಥ ದೇಶ ಚೀನಾ. ಅದೇ ರೀತಿ ಮೂರನೇದಾಗಿ ಪಾಕಿಸ್ತಾನ. ಪಾಕಿಸ್ತಾನ ಕೂಡ ನಮ್ಮ ದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಹೊಂದಿವ. ಯಾವ್ಯಾವ ರಾಜ್ಯ ಯಾವ್ಯಾವ ಕೇಂದ್ರಾಡಳಿತ ಪ್ರದೇಶಗಳ ಜೋಡಿ ಹೊಂದಿದಪ್ಪ ಅಂತ ಕೇಳಿದ್ರೆ, ಒಂದು ಗುಜರಾತ, ಒಂದು ರಾಜಸ್ಥಾನ, ಒಂದು ಪಂಜಾಬ, ಒಂದು ಜಮ್ಮು ಕಾಶ್ಮೀರ, ಲಡಾಖ. 3 ರಾಜ್ಯಗಳು 2 ಕೇಂದ್ರಾಡಳಿತ ಪ್ರದೇಶಗಳ ಜೋಡಿ ಪಾಕಿಸ್ತಾನ ಗಡಿ ಹೊಂದಿಲ್ಲ. ಅದಕ್ಕೆ ಯಾವುದಾದ್ರೂ ಒಂದು ಅಂತಾರಾಷ್ಟ್ರೀಯ ಗಡಿ ರೇಖೆಗೆ ಒಂದು ಹೆಸರಿನಿಂದ ಸೂಚಿಸ್ತಾರ ಕೇಳಿದ್ರೆ ರ್ಯಾಡ್ಕ್ಲಿಪ್ ರೇಖೆ ಅಂತ ಹೇಳ್ಕಿರಿ ನಮ್ಮ ಭಾರತ ದೇಶದ ಗಡಿ ರೇಖೆಯನ್ನು ಸೂಚಿಸ್ತಾರೆ. ಇದರ ಕಿಲೋಮೀಟರ್ ಎಷ್ಟು ಅಂತ ಕೇಳಿದ್ರೆ 3310 ಕಿಲೋಮೀಟರ್. 3310 ಕಿಲೋಮೀಟರ್ ಗಡಿ ಹೊಂದ್ಯಾವ ಭಾರತ ದೇಶದ ಜೋಡಿ. ಇದು ಆಗುವಾಗ ಇಲ್ಲಿ ನೇಪಾಳ ಬರ್ತವ. ನೇಪಾಳ ಕೂಡ ನಮ್ಮ ಭಾರತ ದೇಶದ ಜೋಡಿ ಸರಿಸುಮಾರು 1700 ಕಿಲೋಮೀಟರ್ ಹೊಂದ್ಯಾವ. ಇದು ಯಾವ ರಾಜ್ಯ ಗಡಿ ಹೊಂದ್ಯಾವ ಅಂತ ಕೇಳಿದ್ರೆ, ಒಂದು ಉತ್ತರಾಖಂಡ, ಒಂದು ಉತ್ತರ ಪ್ರದೇಶ, ಒಂದು ಬಿಹಾರ, ಒಂದು ಸಿಕ್ಕಿಮ. 4 ರಾಜ್ಯಗಳ ಜೋಡಿ ಹೊಂದ್ಯಾವ. ಇಲ್ಲಿ ಭೂತಾನ ಬರ್ತದ. ಭೂತಾನ ಕೂಡ ಚಿಕ್ಕ ರಾಜ್ಯ ಆದರೂ ಕೂಡ ನಮ್ಮ ಭಾರತ ದೇಶದ ಜೋಡಿ ಗಡಿ ಹೊಂದ್ಯದ. ಇದು 586 ಕಿಲೋಮೀಟರ್ ಗಡಿ ಹೊಂದ್ಯದ ನಮ್ಮ ಭಾರತ ದೇಶದ ಜೋಡಿ. ಇದು ಯಾವ್ಯಾವ ರಾಜ್ಯಗಳ ಜೋಡಿ ಹೊಂದ್ಯದ ಅಂತ ಕೇಳಿದ್ರೆ, ಒಂದು ಸಿಕ್ಕಿಮ, ಒಂದು ವೆಸ್ಟ್ ಬೆಂಗಾಲ, ಒಂದು ಅಸ್ಸಾಮ, ಒಂದು ಅರುಣಾಚಲ ಪ್ರದೇಶ. 4 ರಾಜ್ಯಗಳ ಜೋಡಿ ಗಡಿ ಹೊಂದ್ಯದ. ಅದು ಆಗೋದಕ್ಕೆ ಇಲ್ಲಿ ಮಯನ್ಮಾರ ಬರ್ತದ. ಇಲ್ಲಿ ಮಯನ್ಮಾರ ಇದು ಕೂಡ ಬರ್ಮಾ ದೇಶ ಅಂತ ಕರೀತಾರ. ಇದು ಕೂಡ ಸರಿಸುಮಾರು 1500 ಕಿಲೋಮೀಟರ್ ಗಡಿ ಹೊಂದ್ಯದ. 1500 ಕಿಲೋಮೀಟರ್. ಇದಕ್ಕೆ ಯಾವ ರಾಜ್ಯಗಳು ಗಡಿ ಹೊಂದ್ಯಾವ ಅಂತ ಕೇಳಿದ್ರೆ, ಒಂದು ಅರುಣಾಚಲ ಪ್ರದೇಶ ಹೊಂದ್ಯಾವ, ಒಂದು ನಾಗಾಲ್ಯಾಂಡ್, ಒಂದು ಮಣಿಪುರ, ಒಂದು ಮಿಜೋರಾಮ. 4 ರಾಜ್ಯಗಳು ಗಡಿ ಹೊಂದ್ಯಾವ. ಇವು ಆವಾಗ ನಮ್ಮ ನೆರೆ ರಾಷ್ಟ್ರ ಶ್ರೀಲಂಕಾ. ಇದು ಕೂಡ ನಮ್ಮ ನೆರೆ ರಾಷ್ಟ್ರ ಅಂತ ಕರೀತಾರ. ಇದು ನಮ್ಮ ಜೋಡಿ ಒಂದು ಚಿಕ್ಕ ಭೂಪ್ರದೇಶದಿಂದ ಕನೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಅದು ಅಡಮ್ಸ್ ಬ್ರಿಡ್ಜ್ ಜೊತೆ. ಆದರೆ ಇಲ್ಲಿ ಪಾಕ್ ಜಲಸಂಧಿ ಬರ್ತದೆ. ಅದು ಕೂಡ ನಮ್ಮ ನೆರೆ ರಾಷ್ಟ್ರ. ಅದೇ ರೀತಿಯಾಗಿ ಸಿಕ್ಕಿಮ ಅತಿ ಚಿಕ್ಕ ರಾಜ್ಯ ಆದರೂ ಕೂಡ 3 ದೇಶಗಳ ಜೊತೆ ಗಡಿಯನ್ನು ಹೊಂದಿದೆ. ಪಶ್ಚಿಮಕ್ಕೆ ಬಾಂಗ್ಲಾದೇಶ, ಪೂರ್ವಕ್ಕೆ ಭೂತಾನ, ಉತ್ತರಕ್ಕೆ ಚೀನಾ ಜೋಡಿ ಗಡಿ ಹೊಂದಿದ. ಅದೇ ರೀತಿ ಅರುಣಾಚಲ ಪ್ರದೇಶ ಕೂಡ 3 ದೇಶಗಳೊಡನೆ ಗಡಿ ಹೊಂದಿದ. ಉತ್ತರಕ್ಕೆ ಪಶ್ಚಿಮಕ್ಕೆ ಭೂತಾನ, ಉತ್ತರಕ್ಕೆ ಚೀನಾ ಮತ್ತು ಅದೇ ರೀತಿ ಪೂರ್ವಕ್ಕೆ ಮಯನ್ಮಾರ್ ಜೋಡಿ ಗಡಿ ಹೊಂದಿದ. ಇವಿಷ್ಟು ಪ್ರಮುಖವಾಗಿ ಗೊತ್ತಿರಬೇಕು. ಇವು ಆಗ ಹಾಗಾದ್ರೆ ಹೇಗೆ ನಿಮ್ಗೆ ಇದ್ರ ಬಗ್ಗೆ ಏನು ಅಷ್ಟು ಇದಿಲ್ಲ. ಆಮೇಲೆ ಈ ಸದ ದ್ವೀಪ ಪ್ರದೇಶಗಳು ಮತ್ತು ಲಕ್ಷದ್ವೀಪಗಳು ಮತ್ತು ಅಂಡಮಾನ ಬಗ್ಗೆ ಜರ ಮಾಹಿತಿ ಇರಬೇಕು. ಯಾಕಂದ್ರೆ ಅವು ನಮ್ಮ ಭೂಪ್ರದೇಶ, ನಮ್ಮ ಭಾರತದ ಭೂಪ್ರದೇಶಕ್ಕೆ ಒಟ್ಟಾರೆ ಸೇರಿದಿವ. ಅವು ಯಾವ್ದು ಕೇಳಿದ್ರೆ, ಅಂಡಮಾನ್ ನಿಕೋಬಾರವನ್ನು 4 ಭಾಗಗಳಾಗಿ ವಿಂಗಡಣೆ ಮಾಡ್ತೇವೆ. ಅಂಡಮಾನ್ ನಿಕೋಬಾರವನ್ನು ಒಂದು ಉತ್ತರ ಅಂಡಮಾನ್, ಒಂದು ದಕ್ಷಿಣ ಅಂಡಮಾನ್, ಒಂದು ಮಧ್ಯ ಅಂಡಮಾನ್ ಅಥವಾ ಮಿಡಲ್ ಅಂಡಮಾನ್, ಒಂದು ಗ್ರೇಟ್ ನಿಕೋಬಾರ್. ಈ 4 ಭಾಗಗಳಲ್ಲಿ ಪ್ರಮುಖವಾಗಿರೋದು ಗ್ರೇಟ್ ನಿಕೋಬಾರ್. ಗ್ರೇಟ್ ನಿಕೋಬಾರ್ ಯಾಕಪ್ಪ ಅಂತ ಕೇಳಿದ್ರೆ, ನಮ್ಮ ಭಾರತದ ಕೊನೆಯ ತುದಿ, ದಕ್ಷಿಣದ ಕೊನೆಯ ತುದಿ ಇದು ಆಗಿರ್ತದೆ. ಅದಕ್ಕಾಗಿ ಇದು ಪ್ರಮುಖವಾಗಿ ಗೊತ್ತಿರಬೇಕು. ಅದೇ ರೀತಿಯಾಗಿ ಇಲ್ಲಿ ದಕ್ಷಿಣ ಅಂಡಮಾನ ಮತ್ತು ಗ್ರೇಟ್ ನಿಕೋಬಾರ್ 2 ಭಾಗಗಳನ್ನು ವಿಂಗಡಣೆ ಮಾಡತಕ್ಕಂಥ ಒಂದು ಚಾನಲ್ ಬರ್ತದೆ ಇಲ್ಲಿ. ಅದು ಯಾವುದಪ್ಪ ಅಂತ ಕೇಳಿದ್ರೆ 10 ಡಿಗ್ರಿ ಚಾನಲ್ ಅಂತ ಹೇಳಿ 10 ಡಿಗ್ರಿ ಚಾನಲ್ ಬರ್ತದೆ ಇಲ್ಲಿ. 10 ಡಿಗ್ರಿ ಇವು ದಕ್ಷಿಣದ ಅಂಡಮಾನ ಮತ್ತು ಗ್ರೇಟ್ ನಿಕೋಬಾರನ್ನು ವಿಂಗಡಣೆ ಮಾಡ್ತದೆ. ಆಮೇಲೆ ಲಕ್ಷದ್ವೀಪಗಳು ಇವು ಕೂಡ ನಮ್ಮ ಭಾರತ ದೇಶಕ್ಕೆ ಸೇರಿದ್ದು.
ಅದೇ ರೀತಿ ಲಕ್ಷದ್ವೀಪಗಳಾಗ ಪ್ರಮುಖವಾಗಿ ಲಕ್ಷದ್ವೀಪಗಳನ್ನು ವಿಂಗಡಣೆ ಮಾಡೋದು ಒಂದು ಚಾನಲ್ ಬರ್ತದೆ. ಇಲ್ಲಿ ಕವರತ್ತಿ ಮತ್ತು ಲಕ್ಷದ್ವೀಪಗಳನ್ನು ವಿಂಗಡಣೆ ಮಾಡ್ತದೆ. ಇಲ್ಲಿ ಕವರತ್ತಿ ಬರ್ತದೆ ರಾಜಧಾನಿ, ಲಕ್ಷದ್ವೀಪಗಳನ್ನು ವಿಂಗಡಣೆ ಮಾಡ್ತದೆ. ಅದು ಯಾವ ಚಾನಲ್ ಅಂತ ಕೇಳಿದ್ರೆ 9 ಡಿಗ್ರಿ ಚಾನಲ್. 9 ಡಿಗ್ರಿ ಚಾನಲ್ ವಿಂಗಡಣೆ ಮಾಡ್ತದೆ. ಅದೇ ರೀತಿ ಲಕ್ಷದ್ವೀಪದ ರಾಜಧಾನಿ ಕವರತ್ತಿ ಮತ್ತು ಮಾಲ್ಡೀವ್ಸ್ ಅನ್ನು ವಿಂಗಡಣೆ ಮಾಡ್ಲಿಕ್ಕೆ ಒಂದು ಚಾನಲ್ ಬರ್ತದೆ. ಅದು ಯಾವ್ದು ಕೇಳಿದ್ರೆ 8 ಡಿಗ್ರಿ ಚಾನಲ್. 8 ಡಿಗ್ರಿ ಚಾನಲ್ ಬರ್ತದೆ. ಇವು ಪ್ರಮುಖವಾಗಿ ಗೊತ್ತಿರಬೇಕು. ಇವು ಆಗ ಗಡಿರೇಖೆಗಳು. ಅದು ನಮ್ಮ ಭಾರತ ಒಟ್ಟು ಎಷ್ಟು ದೇಶಗಳ ಗಡಿ ಆಗ್ಯದತ್ತೆ ಗೊತ್ತಾಯ್ತು. ಎಷ್ಟು ಕಿಲೋಮೀಟ್ರ್ ಆಗ್ಯದತ್ತ ಅಂತ ಕೇಳಿದ್ರೆ ಒಟ್ಟಾರೆ 15,200 ಕಿಲೋಮೀಟ್ರ್ ಭೂಗಡಿಯನ್ನು ಹೊಂದ್ಯದ ನಮ್ಮ ಭಾರತ ದೇಶ. ಭೂಗಡಿಯನ್ನು ಹೊಂದ್ಯದ. ಅದೇ ರೀತಿ ಕರಾವಳಿ ಎಷ್ಟು ರಾಜ್ಯಗಳು ಎಷ್ಟು ಕಿಲೋಮೀಟ್ರ್ ಹೊಂದಿದೆ ಅಂತ ಹೇಳಿ ಅದನ್ನು ಜರ ಗೊತ್ತಿರಬೇಕು. ಅದೇ ರೀತಿ ಎಷ್ಟು ರಾಜ್ಯಗಳು ಗಡಿ ಹೊಂದಿವೆ ಅಂತ ಕೇಳಿದ್ರೆ ಅರಬ್ಬಿ ಸಮುದ್ರದ ಜೋಡಿ ಪಶ್ಚಿಮಕ್ಕೆ ಇರ್ತಕ್ಕಂಥ ಅರಬ್ಬಿ ಸಮುದ್ರದ ಜೋಡಿ 5 ರಾಜ್ಯಗಳು ಗಡಿ ಹೊಂದ್ಯಾವ ಮತ್ತು ಪೂರ್ವಕ್ಕೆ 4 ರಾಜ್ಯಗಳು ಗಡಿ ಹೊಂದ್ಯಾವ. ಕರಾವಳಿ ಭಾಗ ಗಡಿಯಲ್ಲ, ಕರಾವಳಿ ಭಾಗ, ಕರಾವಳಿ ತೀರವನ್ನು ಹೊಂದ್ಯಾವ. ಒಟ್ಟು ಟೋಟಲ್ 9 ರಾಜ್ಯಗಳು ಗಡಿ ಹೊಂದ್ಯಾವ. ಅವು ಯಾವ್ಯಾವ ಅಂತ ಕೇಳಿದ್ರೆ ಒಂದು ಗುಜರಾತ್ ಹೊಂದ್ಯದ, ಒಂದು ಮಹಾರಾಷ್ಟ್ರ, 3 ಗೋವಾ, 4 ಕರ್ನಾಟಕ, 5 ಕೇರಳ, 6 ತಮಿಳುನಾಡು, 7 ಆಂಧ್ರ ಪ್ರದೇಶ, 8 ಒಡಿಶಾ, 9 ವೆಸ್ಟ್ ಬೆಂಗಾಲ. ಇವು 9 ರಾಜ್ಯಗಳು ಕರಾವಳಿ ಭಾಗವನ್ನು ಹೊಂದ್ಯಾವ. ಅದೇ ರೀತಿಯಾಗಿ ಅವಕ್ಕೆ ಯಾವ್ಯಾವ ಹೆಸರಿನಿಂದ ಸೂಚಿಸ್ತಾರ ಮತ್ತು ಅತಿ ಹೆಚ್ಚು ಅತಿ ದೊಡ್ಡ ಕರಾವಳಿ ಯಾವುದು, ಅತಿ ಚಿಕ್ಕ ಕರಾವಳಿ ಯಾವುದು, ಅವು ಯಾವ್ಯಾವ ಹೆಸರನ್ನು ಸೂಚಿಸ್ತಾರ ಅವು ಒಂದು ಸ್ವಲ್ಪ ನೋಡೋಣ. ಒಂದನೇದು ಗುಜರಾತ್. ಗುಜರಾತ್ ಟೋಟಲಿ ಅರಬ್ಬಿ ಸಮುದ್ರ ಜೋಡಿ 1600 ಕಿಲೋಮೀಟರ್ ಗಡಿಯನ್ನು ಹೊಂದ್ಯದ. ಇದಕ್ಕೆ ಕಚ್ ತೀರ ಅಂತ ಕರೀತಾರೆ. ಕಚ್ ತೀರ 1600 ಕಿಲೋಮೀಟರ್ ಗಡಿ ಹೊಂದಿದ. ಅತಿ ಹೆಚ್ಚು ಗಡಿ ಕರಾವಳಿ ತೀರವನ್ನು ಹೊಂದಿರೋದು ಗುಜರಾತ್. ಸೆಕೆಂಡ್ದಾಗ ಬರೋದು ಇಲ್ಲಿ ಮುಂದೆ ಬರ್ತದ ಆಂಧ್ರ ಪ್ರದೇಶ. ಆಮೇಲೆ ಹೇಳ್ತೀನಿ ಸೀರಿಯಲ್ಲಾಗಿ ಬರೋಣ. ಗುಜರಾತ್ ಆದ ಬಳಿಕ ಮಹಾರಾಷ್ಟ್ರ. ಇದಕ್ಕೆ ಕಚ್ ತೀರ ಅಂತ ಕರೀತಾರ. ಮಹಾರಾಷ್ಟ್ರಕ್ಕೆ ಕೊಂಕಣ ತೀರ ಅಂತ ಕರೀತಾರ. ಗೋವಾ ಮತ್ತು ಮಹಾರಾಷ್ಟ್ರಕ್ಕೆ ಕೊಂಕಣ ತೀರ ಅಂತ ಕರೀತಾರ. ಕರ್ನಾಟಕದಾಗ ಮ್ಯಾಕ್ರಾಲ್ ತೀರ ಅಂತ ಕರೀತಾರ. ಕರ್ನಾಟಕ 320 ಕಿಲೋಮೀಟರ್ ಹೊಂದ್ಯಾವ ಕರಾವಳಿ ಭಾಗ. ಅದನ್ನು ಕೂಡ ಗೊತ್ತಿರಬೇಕು. ಆಮೇಲೆ ಇಲ್ಲಿ ಕೇರಳ ಬರ್ತದ. ಕೇರಳಕ್ಕೆ ಕೆನರಾ ತೀರ ಅಂತ ಕರೀತಾರ. ಇವು ಅರಬ್ಬಿ ಸಮುದ್ರ ಜೋಡಿ ಗಡಿ ಹೊಂದಿರತಕ್ಕಂಥ ಇದು ಕರಾವಳಿ ಹೊಂದಿರದ ರಾಜ್ಯಗಳು. ಪೂರ್ವದಾಗ ಬಂಗಾಳ ಕೊಲ್ಲಿ ಜೋಡಿ ಒಂದು ತಮಿಳುನಾಡು ಹೊಂದಿರ್ತವ. ಅದಕ್ಕೆ ಕೋರಮಂಡಲ್ ತೀರ ಅಂತ ಕರೀತಾರ. ಕರಾವಳಿ ಕೋರಮಂಡಲ್ ಕರಾವಳಿ ಅಂತ ಕರೀತಾರೆ ತಮಿಳುನಾಡು. ಆಂಧ್ರ ಪ್ರದೇಶಕ್ಕೆ ಸರ್ಕಾರ ತೀರ ಅಂತ ಕರೀತಾರ. ಮತ್ತು ಒಡಿಶಾ ಮತ್ತು ವೆಸ್ಟ್ ಬೆಂಗಾಲ್ಕ್ಕೆ ಉತ್ಕಲ ತೀರ ಅಂತ ಕರೀತಾರ. 2ನೇ ಸ್ಥಾನದಾಗ ಇರೋದು 1000 ಕಿಲೋಮೀಟರ್ ಹೊಂದಿದ ಆಂಧ್ರ ಪ್ರದೇಶ. 1000 ಕಿಲೋಮೀಟರ್. ಸೆಕೆಂಡ್ ಸ್ಥಾನದಾಗ ಇರೋದು ಆಂಧ್ರ ಪ್ರದೇಶ. ಮತ್ತು ಅತಿ ಕಡಿಮೆ ಕರಾವಳಿಯನ್ನು ಹೊಂದಿರೋದು 100 ಕಿಲೋಮೀಟರ್ ಗೋವಾ ಹೊಂದಿದ. 100 ಕಿಲೋಮೀಟರ್ ಗೋವಾ. ಇವು ಕೂಡ ಗೊತ್ತಿರಬೇಕು. ಇವು ಆಗುವಾಗ ನಮ್ಮ ಭಾರತದಾಗ ದೊಡ್ಡ ರಾಜ್ಯಗಳು ಯಾವುವು, ಸಣ್ಣ ರಾಜ್ಯಗಳು ಯಾವುವು, ಜನಸಂಖ್ಯೆ ಆಗದ ದೊಡ್ಡ ಯಾವುವು, ಜನಸಂಖ್ಯೆದಾಗ ಸಣ್ಣ ಯಾವುವು, ಅವು ಕೂಡ ಒಂದು 3 ರಾಜ್ಯಗಳು ನೋಡೋಣ. ಯಾವ್ಯಾವಪ್ಪ ಅಂತ ಕೇಳಿದ್ರೆ ಫಸ್ಟ್ ವಿಸ್ತೀರ್ಣದಾಗ ನೋಡೋಣ. ವಿಸ್ತೀರ್ಣದಾಗ 1ನೇ ರಾಜ್ಯ ಯಾವುದಂದ್ರೆ ರಾಜಸ್ಥಾನ. ಇಲ್ಲಿ ಐತಿ ನೋಡಿ ರಾಜಸ್ಥಾನ. ಫಸ್ಟ್ ರಾಜಸ್ಥಾನ, ಸೆಕೆಂಡ್ ಮಧ್ಯಪ್ರದೇಶ, ಥರ್ಡ್ ಮಹಾರಾಷ್ಟ್ರ, ಫೋರ್ತ್ ಉತ್ತರ ಪ್ರದೇಶ. 4 ರಾಜ್ಯಗಳು. ಅದರಾಗೆ ಅತಿ ಚಿಕ್ಕ ವಿಸ್ತೀರ್ಣದಲ್ಲಿ ಅತಿ ಕಡಿಮೆ ವಿಸ್ತೀರ್ಣವನ್ನು ಹೊಂದಿರುವ ರಾಜ್ಯಗಳು ಯಾವುದು ಅಂತ ಕೇಳಿದ್ರೆ 1 ಗೋವಾ, 2 ಸಿಕ್ಕಿಮ, 3 ತ್ರಿಪುರಾ, 4
ನಾಗಾಲ್ಯಾಂಡ ಮಿಜೋರಾಂ ಬರ್ತಾವ, ಅವು ಕೂಡ ಗೊತ್ತಿರಬೇಕು. ಅವು ಆದಾಗ ಜನಸಂಖ್ಯೆದಾಗ 1-2-3 ಗೊತ್ತಿರಬೇಕು. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯಗಳು ಯಾವ ಕೇಳಿದ್ರೆ ಅವು ಕೂಡ ಗೊತ್ತಿರಬೇಕು. ಜನಸಂಖ್ಯೆ ಚಿಕ್ಕ ರಾಜ್ಯಗಳು ಯಾವ ಕೂಡ ಗೊತ್ತಿರಬೇಕು. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ರಾಜ್ಯಗಳು ಯಾವತ್ತು ಕೇಳಿದ್ರೆ ಫಸ್ಟ್ ಸ್ಥಾನದಾಗ ಉತ್ತರ ಪ್ರದೇಶ ಬರ್ತದೆ, ಸೆಕೆಂಡ ಬಿಹಾರ ಬರ್ತದೆ, ಆಮೇಲೆ ಮಹಾರಾಷ್ಟ್ರ ಮಧ್ಯಪ್ರದೇಶ ಅಂತ ಬರ್ತಾವ ಜನಸಂಖ್ಯೆದಾಗ. ಆಮೇಲೆ ಚಿಕ್ಕ ಚಿಕ್ಕ ರಾಜ್ಯಗಳಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂಥ ರಾಜ್ಯಗಳು ಯಾವ್ಯಾವ ಗೊತ್ತಿರಬೇಕು. ಒಂದು ಸಿಕ್ಕಿಂ ಬರ್ತದ, ಅತಿ ಕಡಿಮೆ ಜನಸಂಖ್ಯೆ. ಆಮೇಲೆ ನಾಗಾಲ್ಯಾಂಡ, ತ್ರಿಪುರಾ, ಅಸ್ಸಾಮ, ಮತ್ತು ಇದು ಅರುಣಾಚಲ್ ಪ್ರದೇಶ, ಗೋವಾ, ಇವು 4 ರಾಜ್ಯಗಳು ಬರ್ತಾವೆ ಅತಿ ಕಡಿಮೆ ಜನಸಂಖ್ಯೆದಾಗ. ಇವೆಷ್ಟು ಭಾರತದ ಹಿನ್ನೆಲೆ ಮತ್ತು ಭಾರತದ ಬಗ್ಗೆ ಬೇಸಿಕ್. ಆಮೇಲೆ ಇದ್ರ ಮುಂದೆ ಬರ್ತಕ್ಕಂಥ ಮತ್ತು ಪ್ರಾಕೃತಿಕ ವಿಭಾಗಗಳು ಬರ್ತಾವ, ಮತ್ತು ಹಿಮಾಲಯ ಬರ್ತಾವ. ಆಮೇಲೆ ಮತ್ತು ಇನ್ನೊಂದು ಇವೆಲ್ಲ ಬೇಸಿಕ್ ಇರ್ತವೆ. ಆಮೇಲೆ ಮುಂದಿನ ಪಾಠನಾಗ ಇವೆಲ್ಲ ಈ ಸಲ ಗೊತ್ತಾಯ್ತು. ಮುಂದಿನ ಪಾಠನಾಗ ಹಿಮಾಲಯ ಅಥವಾ ಪ್ರಸ್ಥಭೂಮಿಗಳು ಯಾವ ಅಂತ ಹೇಳ್ಕಿರೆ ಮುಂದಿನ ಪಾಠನಾಗ ಬರಾನಿ. ಈ ಸಲ ಇವು ಒಟ್ಟು ಟೋಟಲಿ ಎಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂಡಿನಿ. ಮತ್ತು ಇವೆಲ್ಲ ಅಕ್ಷಾಂಶ, ರೇಖಾಂಶಗಳು, ಗಡಿ ಭಾಗಗಳು, ಮತ್ತು ಅಂತಾರಾಷ್ಟ್ರೀಯ ಗಡಿ ರೇಖೆಗಳು ಮತ್ತು ರೇಖಾಂಶ ಎಲ್ಲ ಎಲ್ಲೆಲ್ಲ ಹಾಯ್ದು ಹೋಗ್ಯಾವ, ಮತ್ತು ಯಾವ ರಾಜ್ಯದಾಗ ಹಾಯ್ದು ಹೋಗ್ಯಾವ, ಮತ್ತು ಎಲ್ಲ ದ್ವೀಪ ಪ್ರದೇಶಗಳ ಬಗ್ಗೆ, ಅಂಡಮಾನ ಮತ್ತು ನಿಕೋಬಾರ ಎಲ್ಲ ಗೊತ್ತಾಯಿತು. ಮುಂದಿನ ಪಾಠನಾಗ ಬರಾನಿ. ಮುಂದಿನ ಇದಕ್ಕೆ ಬಂದ್ಕಿರ ಮುಂದಿನ ಕ್ಲಾಸ್ ಮಾಡಾನಿ. ನಮಸ್ಕಾರಗಳು.